ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ಬ್ಲೌಸ್ ಮೆಷರ್ಮೆಂಟ್ ಬ್ಲೌಸ್ ಇಂದ ಅಳತೆ ತಗೊಂಡು ಡೈರೆಕ್ಟ್ ಮಾರ್ಕ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈಸಿ ಮೆಥಡ್ ಅಲ್ಲಿ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದಿರ ನೋಡಿ. ಚಾನಲ್ಗೆ ಯಾರಾದರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಆಗಸ್ಟ್ 16ನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಶುರುವಾಗ್ತಾ ಇದೆ. ಸೊ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಶಾಪ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ, ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಇಂಟರ್ಮೀಡಿಯೇಟ್ ಅಂದ್ರೆ ಏನು ಅಂತ ಹೇಳಿ ಇದ್ರದ್ದು ವಿಡಿಯೋಸ್ ನಾನು ಸುಮಾರಷ್ಟು ಅಪ್ಲೋಡ್ ಮಾಡಿದ್ದೀನಿ. ಯಾರು ನೋಡಿಲ್ಲ ನೋಡಿ, ಇನ್ ಕೇಸ್ ನಿಮ್ ವಿಡಿಯೋ ಸಿಕ್ಕಿಲ್ಲ ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ಶಾಪ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ಇಂಟರ್ಮೀಡಿಯೇಟ್ ಕ್ಲಾಸ್ ಡೀಟೇಲ್ ಕೊಡಿ ಅಂತ ಕೇಳಿದ್ರೆ ಸೊ ಅಲ್ಲೂ ಕೂಡ ಕಳ್ಕೊಡ್ತೀನಿ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದ್ರೆ ಬೋಟ್ ನೆಕ್ ಬ್ಲೌಸ್, ಕಾಲರ್ ನೆಕ್ ಬ್ಲೌಸ್, ಕಟೋರಿ ಬ್ಲೌಸ್, ಪ್ರಿನ್ಸೆಸ್ ಕಟ್ ಬ್ಲೌಸ್ ವಿತ್ ಕಫ್, ಚೂಡಿದಾರ್ ಯೂನಿಫಾರ್ಮ್ ಸೆಟ್, ಟಾಪ್ ಬಾಟಮ್ ಮತ್ತೆ ಜಾಕೆಟ್. ಸೊ ಸ್ಯಾರಿನಲ್ಲಿ ಏನು ಇವಾಗೆಲ್ಲ ಟ್ರೆಡಿಷನಲ್ ಟ್ರೆಂಡ್ ಅಲ್ಲಿ ಇದೆ, ಫ್ರಿಲ್ ಗೌನ್ ಮೇಲೆ ಟಾಪ್ ಅಲ್ಲಿ ಫ್ರಂಟ್ ಅಲ್ಲಿ ಪ್ಯಾಚ್ ವರ್ಕ್ ಡಿಸೈನ್ ಇಟ್ಟು ಸ್ಯಾರಿ ಫುಲ್ ಯೂಸ್ ಮಾಡಿಕೊಂಡು ಹೇಗೆ ತುಂಬಾ ಚೆನ್ನಾಗಿ ಫ್ರಿಲ್ ಗೌನ್ ನ ಸ್ಟಿಚ್ ಮಾಡೋದು ಅನ್ನೋದು ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ. ಸೊ ಅದಾದ್ಮೇಲೆ ಅಂಬ್ರಲಾ ಗೌನ್. ಸೊ ಇದಿಷ್ಟು ಇಂಟರ್ಮೀಡಿಯೇಟ್ ಕ್ಲಾಸ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ, ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ, ಎಲ್ಲದಕ್ಕೂ ಡೀಟೇಲ್ ಇರುತ್ತೆ. ಕೆಲವೊಂದಷ್ಟು ಡ್ರೆಸ್, ಯೂನಿಫಾರ್ಮ್ ಡ್ರೆಸ್, ಕೆಲವೊಂದಷ್ಟಕ್ಕೆ ಚಾರ್ಟ್ ಕೂಡ ಇರುತ್ತೆ. ಸೊ ಯಾರ್ಯಾರಿಗೆಲ್ಲ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇದೆ ಅಂತ ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ, ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. 3 ತಿಂಗಳು ಕೋರ್ಸ್ ಆಗಿರುತ್ತೆ. 3 ತಿಂಗಳು ಕೋರ್ಸ್ಗೆ 3,000 ರೂಪಾಯಿ ಆಗಿರುತ್ತೆ. ಓಕೆನಾ? ಸೊ ಬನ್ನಿ ನಮ್ಮ ಟಾಪಿಕ್ನ ಶುರು ಮಾಡೋಣ. ಸೊ ಯಾವಾಗಲೇ ಆಗಲಿ ಹುಕ್ಕಪಟ್ಟಿಯಿಂದ ನೀವು ಮೆಷರ್ಮೆಂಟ್ನ ತಗೊಳ್ಳಿ. ನೋಡಿ 10.5 ಬರ್ತಾ ಇದೆ. 10.5ಗೆ 3 ಇಂಚು ಸೇರಿಸಿ 13.5 ಇಂಚಿಗೆ ಡಬಲ್ ಫೋಲ್ಡ್ ಅಲ್ಲಿ ಬಟ್ಟೆ ಕಟ್ ಮಾಡ್ಕೊಂಡಿದ್ದೀನಿ. ಓಕೆನಾ? ನೆಕ್ಸ್ಟ್ ಲೆಂತ್. ಲೆಂತ್ ಇಲ್ಲಿಂದ ಇಲ್ಲಿಗೆ 14.5 ಇಂಚು ಬರ್ತಾ ಇದೆ. 14.5ಗೆ ಬ್ಯಾಕ್ ಪಾರ್ಟ್ ಫಸ್ಟ್ ಕಟ್ ಮಾಡೋದ್ರಿಂದ 14.5ಗೆ 1 ಇಂಚು ಸೇರಿಸಿ ನಾನಿಲ್ಲಿ 15.5 ಇಂಚು ಲೆಂತ್ ತಗೊಂಡಿದ್ದೀನಿ. ಓಕೆನಾ? ಓಕೆ. ಸೊ ಈಗ ಫಸ್ಟು ಬ್ಯಾಕಲ್ಲಿ ಡೀಪ್ ಎಷ್ಟಿದೆ ನೋಡ್ಕೊಂಬೇಡ. ಸೊ ಇದು ಅವ್ರಿಗೆ ಕರೆಕ್ಟ್ ಇದೆ ಅಂದಮೇಲೆ ಇದರಲ್ಲಿ ಏನಿದೆ ನಾವು ಅದನ್ನ ಫಾಲೋ ಮಾಡೋಣ. ಇದರಲ್ಲಿ ಯಾವುದು ಎಕ್ಸ್ಚೇಂಜ್ ಮಾಡೋದು ಬೇಡ, ಯಾವುದೇ ಮೆಷರ್ಮೆಂಟ್ ಚೇಂಜ್ ಮಾಡೋದು ಬೇಡ. ಹೇಗಿದೆ ಹಾಗೆ ಸೇಮ್ ಫಾಲೋ ಮಾಡೋಣ. ನೋಡಿ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿದೆಯಲ್ಲ, ಇಲ್ಲಿ ಟೇಪ್ನ ಈ ರೀತಿ ಇಟ್ಕೊಂಡು ಇದನ್ನ ಇದಕ್ಕೆ ಈ ರೀತಿ ಟೇಪ್ನ ಮಡಚಿ, ಟೇಪ್ ಎಲ್ಲಿ ಫೋಲ್ಡ್ ಆಗಿದೆ ನೋಡಿ, ಟೇಪ್ ಫೋಲ್ಡ್ ಆಗಿದೆ 8.25 ಇಂಚ್ಗೆ. 8.25 ಇಂಚ್ಗೆ ಇವ್ರದ್ದು ಬ್ಯಾಕ್ ಡೀಪ್, 8.25 ಇಂಚ್ಗೆ ಅರ್ಧ ಇಂಚು ಸೇರಿಸಿ 8.25 ಇಂಚ್ಗೆ ಬ್ಯಾಕ್ ಅಲ್ಲಿರುವ ಡೀಪ್ನ ಲೆಂತ್ನ ಮಾರ್ಕ್ ಹಾಕೊಂಡಿದ್ದೀನಿ. ಓಕೆನಾ? ಈಗ ಇವ್ರದ್ದು ನೆಕ್ ವಿಡ್ತ್ ಎಷ್ಟಿದೆ ನೋಡೋಣ. ಇಲ್ಲಿಂದ ಇಲ್ಲಿಗೆ 4.25 ಇಂಚಿದೆ. ಸೊ 4.25 ಇಂಚಲ್ಲಿ ಅರ್ಧ ಅಂದ್ರೆ 2.25 ಇಂಚ್ ಆಗುತ್ತೆ. ಏನಕ್ಕೆ ಫೋಲ್ಡೆಡ್ ಅಲ್ಲಿ ಹಾಕೊಂಡಿದೀವಿ. 2.25 ಇಂಚು ಅಲ್ಲಿ ಬಂದಿದೆ ಅಂತೇಳಿ ನಾವು 2.25 ಇಂಚ್ ತಗೊಳ್ಳೋದಲ್ಲ, 2 ಇಂಚ್ ತಗೊಳ್ಬೇಕು. 2 ಇಂಚ್ ತಗೊಂಡಾಗ ಅದು 2.25 ಇಂಚ್ಗೆ ಕನ್ವರ್ಟ್ ಆಗುತ್ತೆ ಸ್ಟಿಚಿಂಗ್ ಎಲ್ಲ ಆದ್ಮೇಲೆ. ಓಕೆನಾ? ಈಗ ನಾನು ಇಲ್ಲಿ 2 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಅದಾದ್ಮೇಲೆ ಶೋಲ್ಡರ್ ಎಷ್ಟಿದೆ, ಶೋಲ್ಡರ್ ನೋಡಿ ಇಲ್ಲಿಂದ. ಸೊ ಇವ್ರದ್ದು ಬರ್ತಾ ಇದೆ 2.5 ಇಂಚು. 2.5 ಇಂಚಿಗೆ 3/4 ಇಂಚು ಸೇರಿಸ್ಕೊಂಡು 3/4 ಇಂಚ್ ಆಗುತ್ತೆ. 2.5ಗೆ ಪ್ಲಸ್ 3/4 ಇಂಚ್ ಆಡ್ ಮಾಡಿದಾಗ 3/4 ಇಂಚ್ ಆಗುತ್ತೆ. ಸೊ 3/4 ಇಂಚ್ಗೆ ಇಲ್ಲಿ ನಾನು ಮಾರ್ಕ್ ಹಾಕ್ತಾ ಇದ್ದೀನಿ. ಸೊ ಟೋಟಲ್ ಇವ್ರದ್ದು 5/4 ಇಂಚ್ ಆಯ್ತು. ನೆಕ್ಸ್ಟ್ ಇವ್ರದ್ದು ಆರ್ಮೋಲ್ ಲೆಂತ್ ಹೇಗೆ ಎಷ್ಟಿದೆ ನೋಡ್ಕೊಳ್ಳೋಣ. ಇಲ್ಲಿಂದ ಟೇಪ್ನ ಈ ರೀತಿ ಇಟ್ಕೊಳ್ಳಿ, ಈ ರೀತಿ ಇಟ್ಕೊಂಡು ಸೊ ಇದನ್ನ ಈ ರೀತಿ ಫ್ಲಾಟ್ ಆಗಿ ಮಾಡ್ಕೊಳ್ಳಿ. ಇಲ್ಲಿ ಫೋಲ್ಡ್ ಮಾಡಿ ಟೇಪ್ನ. ಸೊ ಫೋಲ್ಡ್ ಎಲ್ಲಾಗಿದೆ, 5/4 ಇಂಚಿಗೆ ಫೋಲ್ಡ್ ಆಗಿದೆ. 5/4 ಇಂಚ್ಗೆ ಅರ್ಧ ಇಂಚು ಸೇರಿಸ್ಕೊಳ್ಬೇಕು. ಇಲ್ಲಿ ಶೋಲ್ಡರ್ ಅಟ್ಯಾಚ್ ಹೋಗಿರುತ್ತಲ್ಲ, ಸೊ ಹಾಗಾಗಿ 5/4 ಪ್ಲಸ್ ಅರ್ಧ ಇಂಚು 5/3 ಇಂಚು. ಆರ್ಮ್ ಹೋಲ್ ಲೆಂತ್ 5/3 ಇಂಚು ಮಾರ್ಕ್ ಆಗ್ತಾ ಇದ್ದೀನಿ.
ಸೊ ಇಲ್ಲಿ ಎಷ್ಟಿದೆ 5 ಕಾಲು, ಅದೇ 5 ಕಾಲು ಇಂಚು ಇಲ್ಲಿ ಮಾರ್ಕ್ ಹಾಕೊಳ್ಳೋಣ. ಸ್ಟ್ರೈಟ್ ಲೈನ್ ಹಾಕಿ ಎದೆಯ ಸುತ್ತಳತೆಯ 4ನೇ ಒಂದು ಭಾಗ. ಸೊ ಇವ್ರದ್ದು 10.5 ಇಂಚ್ ಬಂದಿದೆ. 10.5 ಇಂಚ್ ಅಂದರೆ ಎಷ್ಟು ಹೇಳಿ, 42 ಇಂಚು ಚೆಸ್ಟ್. 42 ಇಂಚು ಎದೆ ಸುತ್ತಳತೆಯ ಬ್ಲೌಸ್ನ ಕಟಿಂಗ್ ನಾವು ಮಾಡ್ತಾ ಇರೋದು. 42 ಇಂಚ್ನ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 10.5 ಬರುತ್ತೆ. ಸೊ 10.5 ಇಂಚನ್ನ ನಾನಿಲ್ಲಿ ಮಾರ್ಕ್ ಹಾಕೊಳ್ಳೋಣ. ಇಲ್ಲಿಂದ ಇಲ್ಲಿ 2 ಇಂಚು ಮಾರ್ಜಿನ್, ಇಲ್ಲಿಂದ 1/4 ಇಂಚಿಗೆ ಈ ರೀತಿ ಮಾರ್ಕ್ ಹಾಕೊಂಡು ನೋಡಿ, ಈ ರೀತಿ ಶೇಪ್ ಕೊಡಿ, ಈ ರೀತಿ. ಸೊ ಬ್ಯಾಕಲ್ಲಿ ಡೀಪ್ನ ನಾವು ಆಲ್ರೆಡಿ ಲೆಂತ್ ಮಾರ್ಕ್ ಹಾಕೊಂಡಿದ್ದೀವಿ. ಸೊ ಅಗಲ ಎಷ್ಟಿದೆ ನೋಡ್ಕೊಳ್ಳೋಣ. ನೋಡಿ ಈ ರೀತಿ ಬ್ಲೌಸ್ನ ಹಾಕ್ಕೊಂಡು ಈ ಅಗಲನ ನಾವು ಮೆಷರ್ ಮಾಡ್ಕೊಳ್ಳೋಣ. ಸೊ ಇವ್ರದ್ದು ಅಗಲ ಬರ್ತಾ ಇದೆ 6 ಇಂಚು. ಸೊ 6 ಇಂಚಲ್ಲಿ ಅರ್ಧ ಅಂದರೆ 3 ಇಂಚ್ ಆಗುತ್ತೆ. 1 ಇಂಚ್ 1/4 ಇಂಚ್ ಕಡಿಮೆನೇ ತಗೊಳ್ಳಿ. ಸ್ಟಿಚಿಂಗ್ ಎಲ್ಲ ಆದಮೇಲೆ ಅದು 1/4 ಇಂಚು ಜಾಸ್ತಿ ಆಗುತ್ತೆ. ಇಲ್ಲ ಅಥವಾ 3 ಇಂಚ್ ತೊಗೊಳ್ತೀರಾ ತೊಗೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಒಂದಿಷ್ಟರಲ್ಲಿ ಏನು ತುಂಬ ಓವರ್ ಬ್ರಾಡ್ ಆಗಲ್ಲ. ನೋಡಿ ಇವಾಗ ನೋಡಿ ಈ ಥರನ ಹಾಕ್ಕೊಳ್ಳೋಣ. ರೌಂಡ್ ಈ ಥರ ಹಾಕೋಬೇಕು ಅಂದರೆ ಸ್ವಲ್ಪ ಹೊರಗಡೆ ಹೋಗಬೇಕು. ಈಗ ಸರಿ ಬರುತ್ತೆ. ನೋಡಿ ಇಲ್ಲಿಂದ ಟೇಪ್ ಇಟ್ಕೊಂಡು ಚೆಕ್ ಮಾಡಿ ಎಷ್ಟು ಬಂದಿದೆ ನೋಡಿ. 3 ಇಂಚು ಬಂದಿದೆ. 3 ಇಂಚು, 3 ಇಂಚು ಕರೆಕ್ಟಾಗಿ ಬಂದಿದೆ. ಸೊ ನೆಕ್ಸ್ಟು ಇಲ್ಲಿಂದ ಈ ರೀತಿ ಸೊಂಟದ ಸುತ್ತಳತೆ ಇಲ್ಲಿಗೆ ಎಂಡಾಗಬೇಕು. ಸೊ 37 ಇಂಚಿಗೆ ಎಂಡಾಗ್ತಾ ಇದೆ. 37 ಇಂಚಿನ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 9 ಕಾಲು ಆಗುತ್ತೆ. 9 ಕಾಲಿಗೆ ಡಾಟ್ಗೋಸ್ಕರ 1 ಇಂಚು ಸೇರಿಸ್ಕೊಳ್ಳಿ, 10 ಕಾಲು ಆಗುತ್ತೆ. 10 ಕಾಲಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಟೇಪ್ನ ಈ ರೀತಿ ಮಡಚಿ ಮಾರ್ಕ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿಂದ 2 ಇಂಚು ಮಾರ್ಜಿನ್, ಇಲ್ಲಿಂದ ಇಲ್ಲಿಗೆ ಲೈನ್ ಹಾಕ್ಕೊಳ್ಳೋಣ ಈ ರೀತಿ. ಸೊ ಡಾಟ್ನ ಉದ್ದ ಮೆಷರ್ಮೆಂಟ್ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟೇ ಇಡಬೇಕು ಅಂತಂದರೆ ಅದನ್ನೇ ಮೆಷರ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಎಷ್ಟು ಬರ್ತಾ ಇದೆ, 4 ಕಾಲು ಬರ್ತಾ ಇದೆ. 4 ಕಾಲ್ಗೆ ಅರ್ಧ ಇಂಚ್ ಸೇರಿಸ್ಕೊಳ್ಳಿ, ಕೆಳಗಡೆ ನಾವು ಲೈನಿಂಗ್ ಫೋಲ್ಡ್ ಮಾಡ್ತೀವಲ್ಲ ಹಾಗಾಗಿ. ಸೊ ಇಲ್ಲಿಂದ ನಾನು 4.25 ಇಂಚಿಗೆ ಡಾಟ್ ಮಾರ್ಕ್ ಹಾಕಿದ್ದೀನಿ. 1 ಇಂಚ್ ಇಲ್ಲಿ ಎಕ್ಸ್ಟ್ರಾ ತೊಗೊಂಡಿದ್ವಲ್ಲ, ಇಲ್ಲಿ 1/2 ಇಂಚ್, ಇಲ್ಲಿ 1/2 ಇಂಚ್. ಈಗ ಇದನ್ನ ಮಾರ್ಕ್ ಹಾಕೊಳ್ಳೋಣ. ಈಗ ಆರ್ಮ್ ಹೋಲ್ ರೌಂಡ್ ಕರೆಕ್ಟ್ ಬಂದಿದೆಯಾ ಚೆಕ್ ಮಾಡ್ಕೊಳ್ಬೇಕು ಕಟಿಂಗ್ ಮಾಡ್ಕೊಳ್ಳೋಕೆ ಮುಂಚೆನೆ. ಸೊ ಆವಾಗ ನಿಮಗೆ ಸ್ಟ್ರೈಟ್ ಸ್ಟಿಚ್ ಹಾಕುವಾಗ ನಿಮಗೆ ಸರಿ ಬರುತ್ತೆ. ಕೆಲವರು ಕಮೆಂಟಲ್ಲಿ ಕೇಳಿದ್ರು, ಮೇಡಮ್ ಸ್ಟ್ರೈಟ್ ಸ್ಟಿಚ್ ಹಾಕುವಾಗ ಏರುಪೇರು ಬರುತ್ತೆ, ಇಲ್ಲಿ ಏರುಪೇರು ಬರುತ್ತೆ, ಕೆಲವೊಂದು ಕಡೆ ಸುಮಾರಷ್ಟು ಕಡೆ ಏರುಪೇರು ಬರುತ್ತೆ, ಏನಕ್ಕೆ ಅಂತ ಹೇಳಿ. ಸೊ ಇದ್ರದ್ದು ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಯಾರು ನೋಡ್ತೀರಾ ನೆಕ್ಸ್ಟ್ ವಿಡಿಯೋ ನೋಡೋದನ್ನ ಮರಿಬೇಡಿ. ಪರ್ಫೆಕ್ಟಾಗಿ ನಾರ್ಮಲ್ ಬ್ಲೌಸ್ ಏನಿದೆ ಅದು ತಲೆಗೆ ಹೋಗ್ಬಿಡುತ್ತೆ. ಏನಕ್ಕಂದರೆ ಸ್ಟ್ರೈಟ್ ಸ್ಟಿಚ್ಚು ಮತ್ತು ಏರುಪೇರು ಏನು ಬರುತ್ತೆ ಇದೆಲ್ಲ ಸ್ಟ್ರೈಟ್ ಸ್ಟಿಚ್ ಅಂದರೆ ಫಿಟ್ಟಿಂಗ್ ಸ್ಟಿಚ್ ಹಾಕುವಾಗ ನೋಡ್ಕೊಳ್ಳೋ ಅಂಥದ್ದಲ್ಲ, ಕಟಿಂಗಿಂದನೇ ನೋಡ್ಕೊಂಡು ಹೋಗಬೇಕು. ಇಲ್ಲಿ ನೀವು ಕರೆಕ್ಟಾಗಿ ಮಾಡ್ಕೊಂಡ್ರೆ ಅಲ್ಲಿ ನೀವು ನೋಡ್ಕೊಳ್ಳೋಂಥದ್ದು ಏನಿಲ್ಲ, ಜಸ್ಟ್ ಇದನ್ನು ಒಂದ್ರ ಮೇಲೆ ಒಂದು ಜೋಡಿಸ್ಕೊಂಡು ಡೈರೆಕ್ಟ್ ಸ್ಟಿಚ್ ಆಗ್ತಾ ಇರೋದಷ್ಟೇ. ಬಟ್ ಇಲ್ಲಿ ನೀವು ನೋಡ್ಕೊಳ್ಬೇಕು. ಇಲ್ಲಿ ನೋಡ್ಕೊಂಡಿಲ್ಲ ಅಂದರೆ ಅಲ್ಲಿ ಹೋಗಿ ಒದ್ದಾಡಿ ಅಲ್ಲಿ ಯಾವುದು ರೆಡಿ ಮಾಡೋಕ್ಕೆ ಹೋದ್ರೂ ಅದು ಕರೆಕ್ಟ್ ಬರಲ್ಲ. ಸೊ ಇಲ್ಲಿ ನೋಡ್ಕೊಳ್ಬೇಕು. ಸೊ ಈಗ ಆರ್ಮಲ್ ರೌಂಡ್ ಎಷ್ಟಿದೆ ನೋಡ್ಕೊಳ್ಳೋಣ. ಆರ್ಮೋಲ್ ರೌಂಡ್ ಬಂದು 9 ಇಂಚಿದೆ. ಸೊ ಇಲ್ಲಿ 1/2 ಇಂಚು ಶೋಲ್ಡರ್ ಅಟ್ಯಾಚಿಗೆ ಬಿಟ್ಬಿಡೋಣ. ಇಲ್ಲಿಂದ ನಾವು ಮೆಷರ್ ಮಾಡ್ಕೊಳ್ಳೋಣ, ನಮಗೆ 9 ಇಂಚ್ ಸಿಕ್ಕಿದೆಯಾ ಅಥವಾ ಕಡಿಮೆ ಆಗಿದೆಯಾ ಅಥವಾ ಜಾಸ್ತಿ ಆಗಿದೆಯಾ. ಸೊ ಅದನ್ನು ಚೆಕ್ ಮಾಡ್ಕೊಳ್ಳೋಣ. ನೋಡಿ 9 ಇಂಚು ಕರೆಕ್ಟಾಗಿ ಬರ್ತಾ ಇದೆ ಇಲ್ಲಿ. ಸೊ ಇಲ್ಲೊಂದು 2 ಪಾಯಿಂಟ್ ಅಷ್ಟು ನಮಗೆ ಏರುಪೇರು ಬಂದಿದೆ ಅಷ್ಟೇ. ಸೊ ಇವಾಗ ಕಟ್ ಮಾಡ್ಕೊಳ್ಳೋಣ. ಸೊ ಬ್ಯಾಕ್ ಪಾರ್ಟ್ ಆಯಿತು. ಬ್ಯಾಕ್ ಪಾರ್ಟ್ನ ಸೈಡಲ್ಲಿ ಇಡೋಣ. ಫ್ರಂಟ್ ಪಾರ್ಟ್ ರೆಡಿ 14.5 ಇಂಚು ಪ್ಲಸ್ 1 ಇಂಚು ಬ್ಯಾಕ್ ಪಾರ್ಟಿಗೆ ತೊಗೊಂಡಿದ್ವಿ. ರೆಡಿ 14.5 ಇಂಚು ಪ್ಲಸ್ 2 ಇಂಚು ಫ್ರಂಟ್ ಪಾರ್ಟಿಗೆ ತೊಗೊಳ್ಳೋಣ.
16.5 ನೋಡಿ ಈ ತರ ಬರ್ತೈತೆ. 2 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಓಕೆನಾ. ಸೊ ಫಸ್ಟ್ಗೆ ಫ್ರಂಟಲ್ಲಿ ಹುಕ್ಪಟ್ಟಿ ಕಾಜಾಪಟ್ಟಿಗೆ ಅಂತ ಒಂದು 1/2 ಇಂಚ್ ಅಷ್ಟು ಈ ರೀತಿ ಮಾರ್ಕ್ ಹಾಕೊಂಡ್ಬಿಡಿ. 1/2 ಇಂಚ್ಗಿನ ಜಾಸ್ತಿ ಬೇಡ, ಬೇಕಾದ್ರೆ 1/2 ಇಂಚ್ಗಿನ ಇನ್ನೊಂಚೂರು ಕಡಿಮೆನೇ ಇದ್ರೂ ನಡೆಯುತ್ತೆ, 1/2 ಇಂಚ್ಗಿನ ಜಾಸ್ತಿ ಬೇಡ. ಸೊ ಇಲ್ಲಿ ಮಾರ್ಕ್ ಹಾಕಿದ್ದೀನಿ. ಈಗ ಬ್ಯಾಕ್ ಪಾರ್ಟಲ್ಲಿ ಹೆಂಗೆ ನಾವು ಶೋಲ್ಡರ್ ಮತ್ತೆ ಆರ್ಮೋಲ್ ಮಾರ್ಕ್ ಹಾಕಿದ್ವಿ, ಸೇಮ್ ಮಾರ್ಕ್ನ ಹಾಕೊಳ್ಳಿ. ಈ ಲೈನ್ ಏನಿದೆ ಒಳಗಡೆ ನಾವು ಇಲ್ಲಿ ಏನ್ ಜಾಗ ಬಿಟ್ಟಿದೀವಿ ಅದನ್ನ ಲೆಕ್ಕ ತಗೊಳ್ಬಾರ್ದು. ಈಗ ನೀವು ಈ ಲೈನಿಂದ ಈ ಕಡೆಗೆ ಮಾರ್ಕ್ ಹಾಕೊಬೇಕು. 5.25 ಇಂಚು ಶೋಲ್ಡರ್, 5.25 ಇಂಚು ಆರ್ಮ್ ಹೋಲ್, ಲೈನ್ ಹಾಕೋಣ. ಇಲ್ಲಿಂದ ಇಲ್ಲಿ 5.25 ಇಂಚ್ ಏನಿದೆ ಅದು 5.25 ಇಂಚ್ನ ಇಲ್ಲಿ ಮಾರ್ಕ್ ಹಾಕೊಳ್ಳೋಣ, ಲೈನ್ ಹಾಕೊಳ್ಳೋಣ. ಈಗ ಎದೆಯ ಸುತ್ತಳತೆಯ 4ನೇ 1 ಭಾಗ ಅಂದ್ರೆ 10.25 ಇಂಚು ಮಾರ್ಕ್ ಹಾಕೊಳ್ಳಿ. 1/2 ಇಂಚು ಇಲ್ಲಿ ಡಾಟ್ ಬರುತ್ತಲ್ಲ, ಡಾಟ್ಗೋಸ್ಕರ 1/2 ಇಂಚ್ ಹಾಕೊಳ್ಳಿ. ಇಲ್ಲಿಂದ 3/4 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಮಾರ್ಕ್ ಹಾಕೊಂಡು ಈ ರೀತಿ ಆರ್ಮೋಲ್ ರೌಂಡ್ ಮಾರ್ಕ್ ಹಾಕೊಳ್ಳಿ. 2 ಇಂಚು ನೆಕ್ ಬಿಡ್ತು. ಫ್ರಂಟ್ ಅಲ್ಲಿ ಇವ್ರದ್ದು ನೆಕ್ ಡೀಪ್ ಎಷ್ಟಿದೆ ನೋಡೋಣ. ನೆಕ್ ಡೀಪ್ ಎಷ್ಟಿದೆ ನೋಡೋಣ. ಇಲ್ಲಿಂದ ಮೆಷರ್ ಮಾಡ್ಕೊಳ್ತೀನಿ. ಇದನ್ನ ಈ ರೀತಿ ಇಟ್ಕೊಂಡು ಈ ರೀತಿ ಫೋಲ್ಡ್ ಮಾಡೋಣ. ಇಲ್ಲಿ 6 ಇಂಚ್ ಬರುತ್ತೆ, 6 ಇಂಚ್ಗೆ ಅರ್ಧ ಇಂಚು ಸೇರಿಸಿ 6.25 ಇಂಚಿಗೆ ಮಾರ್ಕ್ ಹಾಕೊಳ್ಳೋಣ. ಸೊ ಇಲ್ಲಿ 2 ಇಂಚ್ ಇದೆ, ಅದೇ 2 ಇಂಚು ಇಲ್ಲೂ ಮಾರ್ಕ್ ಹಾಕೊಳ್ಳೋಣ. ಇಲ್ಲಿ ರೌಂಡ್ ಶೇಪ್ ಕೊಡೋಣ. ಈಗ ಇಲ್ಲಿಂದ ಇಲ್ಲಿಗೆ, ಸೊ ಇಲ್ಲೇನು ಡಾಟ್ ಸ್ಟಾರ್ಟ್ ಆಗಿದೆ, ಈ ಡಾಟ್ ಮಾರ್ಕ್ ಹಿಡಿದಿದೆಯಲ್ಲ, ಇಲ್ಲಿಗೆ ಎಷ್ಟು ಬರ್ತಾ ಇದೆ, 10.25 ಇಂಚ್ ಬರ್ತಾ ಇದೆ. 10.25 ಇಂಚ್ಗೆ ಅರ್ಧ ಇಂಚು ಶೋಲ್ಡರ್ ಟಚ್ ಮಾಡಿದೀವಲ್ಲ ಅದಕ್ಕೆ 3/4 ಇಂಚು ಸೇರಿಸ್ಕೊಂಡು 10.25ಗೆ ಅರ್ಧ ಇಂಚ್ ಸೇರಿಸ್ಕೊಂಡಾಗ 10.25 ಆಗುತ್ತೆ. 10.25 ಇಂಚಿಗೆ ಇಲ್ಲಿ ಮಾರ್ಕ್ ಹಾಕೊಳ್ಳೋಣ. ಸೊ ಇಷ್ಟು ಮಾರ್ಕ್ ಹಾಕೊಂಡ್ಮೇಲೆ ಇಲ್ಲಿಂದ 2.25 ಇಂಚು ಕೆಳಗಡೆಗೆ ಮಾರ್ಕ್ ಹಾಕೊಳ್ಳಿ. ಇದು ಅಂಡರ್ ಬಸ್ಟ್ ಲೈನ್. ನೆಕ್ಸ್ಟ್ ಇವ್ರದ್ದು ಬಸ್ಟ್ ರೌಂಡ್ನ ಅಳತೆ ಮಾಡ್ಕೊಳ್ಳೋಣ. ಈ ರೀತಿ ಟೇಪಲ್ಲಿ ಹಿಂಗಿಟ್ಕೊಂಡು 11.25 ಇಂಚ್ ಬರ್ತಾ ಇದೆ ಬಸ್ಟ್ ರೌಂಡ್. ಇಲ್ಲಿಂದ 11.25 ಇಂಚಿಗೆ ನಾನು ಮಾರ್ಕ್ ಹಾಕ್ತೀನಿ ನೋಡಿ. ಸೊ ಅದೇ 11.25 ಇಂಚು ಇಲ್ಲೂ ಮಾರ್ಕ್ ಹಾಕೊಳ್ಳಿ, ಅದೇ 11.25 ಇಂಚು ಇಲ್ಲೂ ಮಾರ್ಕ್ ಹಾಕೊಳ್ಳಿ. ಈಗ ಈ ಎಲ್ಲ ಲೈನು ಒಂದೇ ಗೆರೆ ಮೇಲೆ ಬರೋ ಥರ ಲೈನ್ ಹಾಕೊಳ್ಳಿ. ಈಗ ಇಲ್ಲಿಂದ 2 ಇಂಚು ಮಾರ್ಜಿನ್ಗೆ, ಇಲ್ಲಿ ಲೈನ್ ಹಾಕೊಳ್ಳಿ. ಈಗ ಡಾಟ್ಸ್ ಮಾರ್ಕ್ ಹಾಕೊಳ್ಳೋಣ. ಸೊ ಇವ್ರದ್ದು 10.25 ಅಂದರೆ 42 ಇಂಚು. ಸೊ 42 ಇಂಚಿನ 10ರಿಂದ ಡಿವೈಡೆಡ್ ಬೈ ಮಾಡಿದಾಗ 4.2 ಬರುತ್ತೆ. ಸೊ ಅದನ್ನ ಇಲ್ಲಿ ಮಾರ್ಕ್ ಹಾಕೊಳ್ಳಿ. ಮೇನ್ ಡಾಟ್ ಲೆಂತ್ ಆಯ್ತು, ವಿಡ್ತ್. ಸೊ ಸೊಂಟದ ಸುತ್ತಳತೆ 37 ಇಂಚು, 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 9.25 ಬರುತ್ತೆ. 9.25ಗೆ ಇಲ್ಲಿಂದ ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ ಇಲ್ಲಿ ಎಷ್ಟು ಬಿಗುತ್ತೆ ನೋಡಿ, 2 ಇಂಚು. ಈ ಲೈನ್ ಇಂದ 1 ಇಂಚು ಆ ಕಡೆ, 1 ಇಂಚು ಈ ಕಡೆ ಮಾರ್ಕ್ ಹಾಕೊಳ್ಳಿ. ಮಾರ್ಕ್ ಹಾಕೊಂಡು ಈ ಡಾಟ್ ಮಾರ್ಕ್ನ ಹಾಕೊಳ್ಳಿ.
ನೆಕ್ಸ್ಟು ಇಲ್ಲಿಂದ 1 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಹಾಕ್ಕೊಂಡು ಫ್ರಂಟ್ ಪಟ್ಟಿ ಮಾರ್ಕ್ ಹಾಕಿ. ಇಲ್ಲಿಂದ 2 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ 1.5 ಮಾರ್ಕ್ ಹಾಕ್ಕೊಂಡು ಈ ಡಾಟ್ ಮಾರ್ಕ್ ಹಾಕ್ಕೊಳ್ಳಿ. ತುಂಬ ದಪ್ಪ ಇದ್ದಾರೆ ಅಂದರೆ 1.25 ಇಂಚು ಈ ಗ್ಯಾಪ್ ಕೊಡಿ. 42 ಇಂಚಿಗೆಲ್ಲ 1.5 ಇಂಚೆ ಸಾಕು. ಬಸ್ಟ್ ರೌಂಡ್ ಇವ್ರದ್ದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸೊ ಇಲ್ಲಿ ನಾನು 1.25 ಕೊಡ್ತೀನಿ. 1.25 ಸ್ವಲ್ಪ ಇರಲಿ. ಸೊ ಇಲ್ಲಿಗೆ ಹಾಕ್ತೀನಿ. ನಂದು 1/4 ಇಂಚಲ್ಲಿ ಏನು ಡಿಫ್ರೆನ್ಸ್ ಬರಲ್ಲ. ಸೊ ಇವ್ರದ್ದು 10.5 ಇಂಚು ಅಪ್ಪರ್ ಚೆಸ್ಟ್ ಬಂದಿದೆ. ಬಸ್ಟ್ ಪಾಯಿಂಟ್ ಬಂದು 11.25 ಇಂಚು, ಅಂದರೆ 10.5ಗಿಂತ 3/4 ಇಂಚು ಜಾಸ್ತಿ ಅಲ್ವಾ. ಸೊ ಸೇಮ್ ಇರುತ್ತೆ ಕೆಲವ್ರಿಗೆ, ಆವಾಗ 1.5 ಇಂಚ್ ಸಾಕು. ಇವ್ರದ್ದು ಸ್ವಲ್ಪ ಜಾಸ್ತಿ ಇರೋದ್ರಿಂದ 1/4 ಇಂಚು, ಅದು 1.5 ಬದಲು 1.25 ನೋಡಿ. ಇಲ್ಲಿಂದ 1.25ಗೆ ಇಲ್ಲಿ ಮಾರ್ಕ್ ಮಾಡಿದೆ, ಇಲ್ಲಿಂದ ಡಾಟ್ ಮಾರ್ಕ್ ಹಾಕಿದೆ. ಸೊ ಇದು ಫ್ರಂಟ್ ಕಟ್ಟಿಂಗ್ ಮಾಡ್ಕೊಂಬಿಡೋಣ. ರೀತಿ ಫೋಲ್ಡ್ ಮಾಡಿ ಪ್ರೆಸ್ ಮಾಡ್ಕೊಳ್ಳೋಣ. ಪ್ರೆಸ್ ಮಾಡ್ಕೊಂಡು ಇಲ್ಲಿ ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ಏನು ಪ್ರಿಂಟ್ ಬಂದಿದೆ ಅದನ್ನ ಹೈಲೈಟ್ ಮಾಡ್ಕೊಳ್ಳೋಣ. ಈಗ ಇದೇನಿದೆ ಇದನ್ನ ಫೋಲ್ಡ್ ಮಾಡಿ ಸ್ಲೀವ್ ಮಾರ್ಕ್ ಹಾಕೊಳ್ಳೋಣ. ಈ ಫ್ಯಾಬ್ರಿಕ್ ಏನಿದೆ ಇದು ಸಾಲಲ್ಲ ಸ್ಲೀವ್ ಮಾರ್ಕ್ ಹಾಕೊಳ್ಳೋಕ್ಕೆ. ಒಂದು ಸೈಡ್ ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ಮಿಕ್ಕಿರುವಂತಹ ಪೀಸ್ನ 2 ಪೀಸ್ ಇದೆ ಇದರಲ್ಲಿ. ಈ ರೀತಿ ಫೋಲ್ಡ್ ಮಾಡ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಸೊ 4 ಪೀಸ್ ಆಯ್ತು ಈಗ ಕಟ್ ಮಾಡಿದ್ಮೇಲೆ. ಈಗ ಇದನ್ನ ಓಪನ್ ಮಾಡಿಕೊಂಡು ಇಲ್ಲಿ 2 ಪೀಸು, ಇಲ್ಲಿ 2 ಪೀಸು ಅಟ್ಯಾಚ್ ಮಾಡ್ಕೋಬೇಕು. ಸೊ 2 ಕಡೆ ನಾನು ಅಟ್ಯಾಚ್ ಮಾಡಿದ್ದೀನಿ. 2 ಕಡೆ ಅಟ್ಯಾಚ್ ಮಾಡಿದ್ದೀನಿ. ಈಗ ಸೊ 10ರಿಂದ ಡಿವೈಡೆಡ್ ಬೈ ಮಾಡಬೇಕು ಚೆಸ್ಟ್ ಮೆಷರ್ಮೆಂಟು ಕ್ಯಾಪ್ ಹೈಟ್ ಮಾರ್ಕ್ ಹಾಕೋಕ್ಕೆ. ಸೊ 4.2 ಇಲ್ಲಿಂದ ಈ ರೀತಿ ಮಾರ್ಕ್ ಹಾಕ್ಕೊಂಡು ಲೈನ್ ಹಾಕೊಳ್ಳಿ. ಸೊ ಈ ಕಾರ್ನರಿಂದ 9 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಈ ರೀತಿ ಮಾರ್ಕ್ ಹಾಕೊಂಡು ಈ ರೀತಿ ಮಾರ್ಕ್ ಹಾಕೊಳ್ಳಿ. ಈ ರೀತಿ ಫ್ರಂಟ್ ಶೇಪ್ ಕೊಡಿ. ಈಗ ತೋಳಿನ ಸುತ್ತಳತೆ ಎಷ್ಟು ಬರ್ತಾ ಇದೆ? ತೋಳಿನ ಸುತ್ತಳತೆ ಇಲ್ಲಿ 7 ಇಂಚ್ ಬರ್ತಾ ಇದೆ. 7 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಈ ರೀತಿ ಇಲ್ಲಿಂದ 2 ಇಂಚು ಮಾರ್ಜಿನ್, ಇಲ್ಲಿಂದನೂ ಅಷ್ಟೇ 2 ಇಂಚು ಮಾರ್ಜಿನ್. ಸ್ಲೀವ್ ಲೆಂತ್ ಎಷ್ಟು ಬರುತ್ತೆ ನಿಮ್ದು ಅಷ್ಟು ಇಟ್ಕೊಳ್ಳಿ. ಸೊ ಇವ್ರದ್ದು ಬಂದು 10 ಇಂಚ್ ಇದೆ. ಸೊ 10 ಇಂಚು ನೋಡಿ, ನಾನು ಫಸ್ಟ್ ಹೇಳಬೇಕಾಗಿತ್ತು, ಅದು ಮಿಸ್ ಆಯಿತು, ಈಗ ಹೇಳ್ತಾ ಇದ್ದೀನಿ. ಇವ್ರದ್ದು ಬಂದು 10 ಇಂಚ್ ಇದೆ. 10 ಇಂಚಿಗೆ 1 ಇಂಚು ಸೇರಿಸಿ ನಾನಿಲ್ಲಿ 11 ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಆಯಿತಾ? ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ. ಈಗ ಕಟ್ ಮಾಡ್ಕೊಳ್ಳೋಣ. ಸೆಂಟರಲ್ಲಿ ನಾಚ್ ಹಾಕ್ಕೊಳ್ಳಿ. ಈಗ ಇದನ್ನು ಓಪನ್ ಮಾಡಿ ಫ್ರಂಟ್ ಶೇಪ್ ತೆಗೆಯೋಣ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಲಿಲ್ಲ, ಇದರಲ್ಲಿ ಇನ್ನೂ ಡೀಟೇಲ್ ಇದೆ. ಸೊ ವಿಡಿಯೋ ಇಲ್ಲಿಗೆ ಮುಗೀತು ಅಂತ ಮಾಡಬೇಡಿ.
ಡೀಟೇಲ್ ಇದೆ ನೋಡಿ. ಏನು ಡೀಟೇಲು, ಸೊ ಅದ್ರ ಬಗ್ಗೆ ಹೇಳ್ತೀನಿ ನೋಡಿ. ಇದು ನನ್ನ ಹತ್ರನೇ ಸಿಗುತ್ತೆ. ಈ ಬ್ಲೌಸ್ ಪೀಸ್ ಬಂದು ನನ್ನ ಹತ್ರನೇ ತೊಗೊಂಡು ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಸೊ ಈ ಬ್ಲೌಸ್ ಪೀಸ್ನ ಬೆಲೆ 150 ಅಷ್ಟೇ, ಓಕೆನಾ. ಸೊ ಇದು ನಾನು ಕಟ್ ಮಾಡ್ತಾ ಇರೋದು ಬ್ಲೌಸು 42 ಇಂಚು ಎದೆ ಸುತ್ತಳತೆಯ ಬ್ಲೌಸು. ಅದು ನಿಮ್ಮ ಮುಂದೆನೇ ಕಟ್ ಮಾಡಿ ತೋರಿಸಿದ್ದೀನಿ. ಸೊ ಇದು ನಿಮಗೆ ಎಷ್ಟು ಬರುತ್ತೆ, ಸೊ ಇದು ಬಂದು ಸ್ಯಾರಿ ಪನ್ನ ಬರುತ್ತೆ, ಇದು ದೊಡ್ಡದು ಬರುತ್ತೆ ಆಯ್ತಾ. ಸೊ ಇದು ಮೀಟರ್ ವೈಸ್ ಎಷ್ಟಿದೆ, 1 ಮೀಟರ್ ಇಲ್ಲ, ಎಷ್ಟಿದೆ ಅಂತ ನಿಮಗೆ ಮೆಷರ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿಂದ ಸೆಂಟಿಮೀಟರ್ ವೈಸಲ್ಲಿ ತೋರಿಸ್ತೀನಿ. 85 ಸೆಂಟಿಮೀಟರ್ ಇದೆ, 85 ಸೆಂಟಿಮೀಟರ್ ಇದೆ. 42 ಇಂಚು ಎದೆ ಸುತ್ತಳತೆಯ ಬ್ಲೌಸ್ನ ಆರಾಮಾಗಿ ಮಾಡ್ಬೋದು. ಏನಕ್ಕಂದ್ರೆ ಇದು ಪನ್ನ ದೊಡ್ಡದಿದೆ, ಓಕೆನಾ. ಸೊ ಈ ಬ್ಲೌಸ್ ಪೀಸು ನನ್ನ ಶಾಪಲ್ಲೇ ಸಿಗುತ್ತೆ ನೋಡಿ. ಇಷ್ಟು ಬರುತ್ತೆ. ಬ್ಲೌಸ್ ಫುಲ್ಲು ಎಂಬ್ರಾಯ್ಡ್ರಿ ಆಗಿದೆ. ಈ ಎಂಬ್ರಾಯ್ಡ್ರಿ ಸ್ಲೀವ್ಗೆ ಸಿಗುತ್ತೆ ಆಯ್ತಾ. ಇದನ್ನ ನೀವು ಆರಾಮಾಗಿ 42 ಅಲ್ಲ 44 46 ಇಂಚವರು ಮಾಡ್ಬೋದು. ಏನಕ್ಕಂದ್ರೆ ನಾನು ಆಲ್ರೆಡಿ ಇದು 46 ಇಂಚವರಿಗೆ ಇದೇ ಬ್ಲೌಸಲ್ಲಿ ನಾನು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಸೊ ಇದ್ರ ಬೆಲೆ ಬಂದು 150 ರೂಪಾಯಿ. ಸೊ ಯಾರು ಬೇಕು ಬೇಗ ಬುಕ್ ಮಾಡ್ಕೊಳ್ಳಿ. ಆನ್ಲೈನ್ ಕೊರಿಯರ್ ಫೆಸಿಲಿಟಿ ಇದೆ. ಬೇಕಾದಷ್ಟು ಪೀಸ್ ಇದೆ. ಇದು ತುಂಬಾ ಟ್ರೆಂಡಿಂಗ್ ಇರೋ ಬ್ಲೌಸ್ ಪೀಸ್ ಇದು. 150 ರೂಪಾಯಿ ಬ್ಲೌಸ್ ಪೀಸ್, 30 ರೂಪಾಯಿ ಶಿಪ್ಪಿಂಗ್ ಚಾರ್ಜ್ ಆಗಿರುತ್ತೆ ಅಷ್ಟೇ, ಓಕೆನಾ. ಸೊ ನೋಡಿ, ಇದನ್ನ ಸ್ಲೀವ್ಗೆ ತಗೊಳ್ತೀನಿ. ಈ ಎಂಬ್ರಾಯ್ಡ್ರಿ ಏನಿದೆ ಈ ಕಡೆ ನೋಡ್ತಾ ಇದೆ, ಸೊ ಅದೇ ಥರ ನಾವು ಕಂಟಿನ್ಯೂ ಮಾಡಬೇಕಾಗುತ್ತೆ. ಬ್ಯಾಕ್ ಪಾರ್ಟ್ ಮೇನ್ಲಿ, ಫ್ರಂಟ್ ಪಾರ್ಟ್ ನಡೆಯುತ್ತೆ ಒಂಚೂರು ಉಲ್ಟಾ ಇದ್ರೂ, ಬಟ್ ಬ್ಯಾಕ್ ಪಾರ್ಟ್ ಮೇನ್ಲಿ ಅದನ್ನ ನೋಡ್ಕೊಂಡು ಹಾಕಬೇಕು. ಸೊ ಇಲ್ಲಿ ನಾನು ಸ್ಲೀವ್ ಹಾಕ್ತಾ ಇದ್ದೀನಿ. ಸ್ಲೀವ್ ಹಾಕೊಂಡಿದ್ದೀನಿ. ಸೊ ಇಲ್ಲಿ ಅಗಲಕ್ಕೆ ನಾವು ಮಿಕ್ಕಿರುವಂತಹ ಪೀಸ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಬ್ಯಾಕ್ ಪಾರ್ಟ್, ಸೊ ಈ ಫ್ಲವರ್ ಏನ್ ಮೇಲ್ ನೋಡ್ತಾ ಇದೆ ಅದೇ ತರ ಇಟ್ಕೊಳ್ಳೋಣ ನೋಡಿ. ಬ್ಯಾಕ್ ಪಾರ್ಟ್ ಇಟ್ಟಿದ್ದೀನಿ. ಈಗ ಫ್ರಂಟ್ ಪಾರ್ಟ್, ಇದೇ ತರ ಇಟ್ಕೋಬೇಕಾಗತ್ತೆ. ಫ್ರಂಟ್ ಪಾರ್ಟ್ ಫ್ಲವರ್ ಉದ್ದ ಕಾಣಬೇಕು ಅಂದ್ರೆ, ಸಪೋಸ್ ಬೇರೆ ಬ್ಲೌಸ್ ಪೀಸಲ್ಲಿ, ಸೊ ಈ ಬ್ಲೌಸಲ್ಲಿ ಬಟ್ಟೆ ಸಾಲುತ್ತೆ ನೋಡಿ. ಫ್ರಂಟ್ ಪಟ್ಟಿ ನಾನು ಇಲ್ಲಿ ಇಟ್ಕೊಂಡ್ರೆ ಫಿನಿಶ್ಡ್ ಆಗುತ್ತೆ. ಮಿಕ್ಕಿರೋ ಬಟ್ಟೆಲೆಲ್ಲ ಇಲ್ಲಿ ಪ್ಯಾಚ್ ಹಾಕೊಂಡ್ರೆ ಬ್ಲೌಸ್ ಸೀದಾ ಬರುತ್ತೆ. ಬೇರೆ ಬ್ಲೌಸ್ ಪೀಸಲ್ಲಿ ನಿಮ್ಗೆ ಈ ತರ ಫ್ಲವರ್ ಉದ್ದ ಬಂದಾಗ ನೀವು ಬಟ್ಟೆ ತುಂಬಾ ಶಾರ್ಟೇಜ್ ಬಂತು, ಸಾಲ್ತಾನೆ ಇಲ್ಲ ನೋಡಿ. ಇಲ್ಲಿ ಜಾಗ ಇತ್ತು, ನಾನು ಇಲ್ಲಿ ಫ್ರಂಟ್ ಪಾರ್ಟ್ ಇಟ್ಟು ಕಟ್ ಮಾಡ್ಬಿಡ್ತೀನಿ. ಶಾರ್ಟೇಜ್ ಬಂತು, ಆಗೋದೇ ಇಲ್ಲ ಅನ್ನೋ ಟೈಮಲ್ಲಿ ಇದನ್ನ ಈ ತರ ಇಟ್ಟು ಈ ಪೀಸ್ ಏನಿದೆ ಇದನ್ನ ಯೂಸ್ ಮಾಡ್ಕೊಳ್ಳಿ ನೋಡಿ, ಈ ತರ, ಓಕೆನಾ. ಈ ತರನು ಇಡ್ಬೋದು ನೋಡಿ. ಇದೇ ಬ್ಲೌಸ್ ಆಗಿ ತುಂಬಾ ಸೊ ಇದು ಹೇಗಿಟ್ಟಿದೆ ಹಾಗೆ ಕಟ್ ಮಾಡಿದ್ದೀನಿ. ಬ್ಯಾಕ್ ಪಾರ್ಟ್ ಅಷ್ಟೇ ಹೇಗಿಟ್ಟಿದ್ದೆ ನಿಮಗೆ ತೋರಿಸಿದೆ ಹಾಗೆ ಕಟ್ ಮಾಡಿದ್ದೀನಿ. ಅದು ವಿಡಿಯೋ ಮಿಸ್ ಆಯಿತು ಕಟ್ ಮಾಡ್ತಾ ಇರೋದು. ಸೊ ಇದನ್ನ ನಿಮಗೆ ಹೇಳ್ಕೊಡೋಕ್ಕೋಸ್ಕರ ಫ್ರಂಟ್ನ ಈ ತರ ಹಾಕಿದ್ದೆ. ಸಪ್ರೇಟ್ ಕಡಿಮೆ ಬಂದಾಗ ಈ ತರ ಯೂಸ್ ಮಾಡ್ಕೊಳ್ಳಿ ಅಂತ. ಬಟ್ ಇವಾಗ ನನ್ನ ಹತ್ರ ಫ್ಯಾಬ್ರಿಕ್ ಇದೆ, ಬ್ಲೌಸ್ ಪೀಸ್ ಜಾಸ್ತಿನೇ ಇದೆ, ಹೆವಿ ಸೈಜ್ ಆದ್ರೂ. ಸೊ ಈಗ ನಾನು ಇಲ್ಲಿ ಕರೆಕ್ಟಾಗಿ ಇದನ್ನ ಈ ರೀತಿ ಇಟ್ಕೊತೀನಿ, ಓಕೆನಾ. ಸೊ ಇಲ್ಲಿ ಇನ್ನಿಷ್ಟು ಮಿಕ್ಕಿದೆ. ಫ್ರಂಟ್ ಪಟ್ಟಿಗೆ ಆರಾಮಾಗಿ ನಾನು ಇಲ್ಲಿ ಈ ಸ್ಪೇಸಲ್ಲಿ ಹಾಕೊಳ್ಬೋದು ನೋಡಿ. ಈ ಸ್ಪೇಸ್ನ ಫ್ರಂಟ್ ಪಟ್ಟಿಗೆ ಯೂಸ್ ಮಾಡ್ಕೊಳ್ತೀನಿ. ಸೊ ಇದಿಷ್ಟು ಪೀಸ್ ಇನ್ನ ಮಿಗುತ್ತೆ. ಈ ಸ್ಲೀವ್ಗೆ ಏನಿದೆ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಂಡ್ರೆ ಸೊ ಫ್ಯಾಬ್ರಿಕ್ ಎಕ್ಸಾಕ್ಟ್ ಆಯಿತು. ಇನ್ಯಾವುದಕ್ಕೂ ಫ್ಯಾಬ್ರಿಕ್ ಬೇಕಿಲ್ಲ, ಇದರಲ್ಲೇ ಇನ್ನೂ ಉಳಿಯುತ್ತೆ. ನೋಡಿ, ಹೆವಿ ಸೈಜ್ ಬ್ಲೌಸ್ ಆರಾಮಾಗಿ ಮಾಡ್ಕೊಳ್ಬೋದು. ಸೊ ಬ್ಲೌಸ್ ಪೀಸ್ ಬೇಕಾಗಿರುವಂಥವ್ರು ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಈ ಬ್ಲೌಸ್ನ ಬೆಲೆ ಹೊರಗಡೆ ತುಂಬ ಜಾಸ್ತಿ ಮಾಡ್ತಾ ಇದ್ದಾರೆ. ಎಂಬ್ರಾಯ್ಡ್ರಿ ಬ್ಲೌಸ್ ಓನ್ಲಿ 150 ರುಪೀಸ್ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ 30 ರುಪೀಸ್ ಆಗಿರುತ್ತೆ. ಆಲ್ ಇಂಡಿಯಾ ಕೊರಿಯರ್ ಸರ್ವಿಸ್ ಇದೆ, ಓಕೆನಾ. ಎಲ್ಲಿಗಾದರೂ ಸರಿ 30 ರುಪೀಸೇ ಶಿಪ್ಪಿಂಗ್ ಚಾರ್ಜ್ ಆಗಿರುತ್ತೆ, ಅದಕ್ಕಿಂತ ಜಾಸ್ತಿ ಆಗಿರಲ್ಲ. ಸೊ ಬೇಕಾಗಿರೋರು ಬುಕ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ, ಓಕೆನಾ. ಸೊ ನೆಕ್ಸ್ಟು ಟಾಪಿಕಲ್ಲಿ ಸಿಗೋಣ. ಅಲ್ಲಿವರೆಗೂ ಸೊ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.
ನೋಡಿ ಇನ್ನು ಇಷ್ಟು ಬಟ್ಟೆ ಮಿಕ್ಕಿದೆ. ಓಕೆನಾ? ಸೊ ನಾನು ಏನು ಹೇಳ್ಕೊಟ್ಟಿದ್ದೀನಿ ಅದನ್ನು ಫಾಲೋ ಮಾಡಿ ಸ್ಟಿಚ್ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.